ದರ್ಶನ್ ಅವರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಸಾಕಷ್ಟು ಜನ ಕಲಾವಿದರು ಒಂದು ರೀತಿಯಾಗಿ ಸಂತಸದ ಅವರ ಅನುಭವಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರ ಅತ್ಯಾಪ್ತರು ಅರ್ಜುನ್ ರಮೇಶ್ ಅವರು ಬಿಗ್ ಬಾಸ್ OTTಯಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿದರು. ಅವ್ರ ಜೊತೆಗೆ ತುಂಬ ಪಳಗಿದ್ದಾರೆ, 12 ವರ್ಷದಿಂದ ಪರಿಚಿತರು ಕೂಡ. ಸೊ ಅವ್ರು ಏನು ಹೇಳ್ತಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದು ರೀತಿಯಾಗಿ ಎಲ್ಲ ಕಲಾವಿದರು ಕೂಡ ಅವ್ರ ಜೊತೆ ಇದ್ದಂತಹ ಅನುಭವವನ್ನು, ಅವ್ರು ಹೇಗಿದ್ರು, ನಾವು ಕಂಡಂತಹ ದರ್ಶನ್ ಬಗ್ಗೆ ಹೇಳ್ತಾ ಇದ್ದಾರೆ, ಹಾಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೀವು ತುಂಬ ಅತ್ಯಾಪ್ತರು, ಅವ್ರಿಗೆ ಒಂದೊಳ್ಳೆ ಬಾಂಡಿಂಗ್ ಇರುತ್ತೆ ಅವರೊಟ್ಟಿಗೆ. ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾದರೆ, ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ಳೋದಾದರೆ? ಮೊದಲನೇದಾಗಿ ಬೇಲ್ ಸಿಕ್ಕಿರೋದೇ ಒಂದು ತುಂಬ ಸಂತೋಷದ ವಿಚಾರ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಆತ ಕನ್ನಡದ ಆಸ್ತಿ. ಯಾಕಂದರೆ ವ್ಯಕ್ತಿತ್ವ ಅನ್ನೋ ವಿಚಾರಕ್ಕೆ ಬಂದಾಗ ನಾವೆಲ್ಲ ಏನೇನೂ ಅಲ್ಲ ಅವ್ರ ಮುಂದೆ ಮೇಡಮ್. ಯಾಕಂದರೆ ನಾವೀಗ ಇನ್ನು ಸೀರಿಯಲ್ಗಳು, ಸಿನಿಮಾ ಇಂಡಸ್ಟ್ರಿಲಿ ನಾವಿನ್ನೂ ಅಷ್ಟು ಸೌದಿಲ್ಲ ಸೀರಿಯಲ್ಗಳು ಮಾಡ್ಕೊಂಡಿರೋರು. ಬಟ್ ಆದರೆ ಒಂದು ಸೀರಿಯಲ್ ಕಲಾವಿದನ್ನು ಕೂಡ ಅವ್ರು ಎಷ್ಟು ಗೌರವಿಸ್ಬೋದು. ಒಬ್ಬ ಕಲಾವಿದ ಅಂತಲ್ಲ, ಒಬ್ಬ ಮನುಷ್ಯನಾಗ ಯಾರೇ ಆತನ ಹತ್ರ ಪ್ರೀತಿಯಿಂದ ಮಾತಾಡಿದಾಗ ಆತ ಮಾತಾಡೋ ರೀತಿ ಆಗಿರ್ಬೋದು, ಗೌರವಿಸೋ ರೀತಿ ಆಗಿರ್ಬೋದು. ಪರ್ಟಿಕ್ಯುಲರ್ಲಿ ಊಟ ತಿಂಡಿ ವಿಚಾರ ಮೇಡಮ್. ಯಾರಾದರೂ ಮನುಷ್ಯ ಅವ್ರ ಜೊತೆ ಪಕ್ಕದಲ್ಲಿ ಊಟ ತಿಂಡಿ ಕೂತ್ರೆ ಒಂದು ಫುಲ್ ಮೀಲ್ಸ್ ಅನ್ನೋದು ಹೆಂಗಿರುತ್ತೆ ಅನ್ನೋದನ್ನಂತೂ ಅವ್ರು ಯಾವಾಗಲೂ ನಮಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಪ್ರೀತಿ ಕೊಡೋ ವಿಚಾರದಲ್ಲೂ ಅಷ್ಟೇ ಅವರು ಯಾವತ್ತೂ ಕಮ್ಮಿ ಮಾಡಿಲ್ಲ. ಅಲ್ಲಿ 100 ಜನ ಆರ್ಟಿಸ್ಟ್ಗಳು ಬೇರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೂತಾಗ ಕೂಡ ನಾನು ಯಾವಾಗಲಾದರೂ ತೋಟಕ್ಕೆ ಹೋದಾಗಲಿ ಇನ್ನೊಂದಾಗಲಿ, ನಾನಲ್ಲಿ ಸ್ಥಳೀಯ ಕಾರ್ಪೊರೇಟ್ರು ಪಕ್ಕದಲ್ಲಿ ಟಿ ನರಸೀಪುರದಲ್ಲಿ ನಾನೊಬ್ಬ ಮುನ್ಸಿಪಾಲ್ಟಿ ಮೆಂಬರ್. ಸೊ ನನ್ನ ನಮ್ಮ ಕಾರ್ಪೊರೇಟ್ರು ಬಂದರು ಅನ್ನೋ ಗೌರವನೇ ಇವತ್ತಿನವರೆಗೂ ನನಗೆ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ 1-2 ದಿನದಲ್ಲಿ ಹೇಳಿ ಮುಗ್ಸೋಕ್ಕಂತೂ ಸಾಧ್ಯ ಇಲ್ಲ. ಅವ್ರ ಜೊತೆ ನಾನು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಕೂಡ ಒಂದು 10-15 ದಿವಸ ಕ್ಯಾಂಪೇನ್ ಮಾಡಿದೆ ಜೊತೆಲಿ. ಆ ಕ್ಯಾಂಪೇನಲ್ಲಿ ಕೂಡ ಅವ್ರು ಅಷ್ಟು ಬ್ಯುಸಿಯಾಗಿದ್ದರೂ ಕೂಡ ಆ ಆಟೋ ಮೇಲೆ ಅವ್ರು ಓಪನ್ ಆಟೋದಲ್ಲಿ ಆ ಕ್ಯಾಂಪೇನ್ ಮಾಡ್ಕೊಂಡು ಬರಬೇಕಾದ್ರೆ ನಾವೆಲ್ಲಾದರೂ ದೂರದಲ್ಲಿ ನಿಂತಿದ್ರೆ ಅವ್ರು ನಮ್ಮನ್ನ ಆಟೋಯಿಂದ ಕೇಳೋರು, ಊಟ ಮಾಡಿದ್ರಾ ನೀವೆಲ್ಲ. ಅಷ್ಟು ದೂರದಿಂದ ಅಷ್ಟು ಜನಗಳ ಮಧ್ಯದಲ್ಲಿ ಕೂಡ ನನ್ನ ಜೊತೆ ಬಂದಿರೋರ ಬಗ್ಗೆ ನಾನು ಕೇರ್ ತೊಗೋಬೇಕು ಅನ್ನೋಂಥ ಒಂದು ಕಾಳಜಿ ಇದ್ದಿದ್ರೆ ಅದು ಅಂಥ ದೊಡ್ಡ ಸ್ಟಾರ್ಗೆ ಮೇಡಮ್. ಸೊ ನಮಗೆ ಅದೊಂದು ಅವ್ರ ಜೊತೆ ಇರ್ತಿದ್ದಿದ್ದೇ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ. ನನಗೆ ಒಂದು ಮಾಹಿತಿ ಸಿಕ್ತು, ನೀವು ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗೋಕ್ಕಿಂತ ಒಂದು 10 ಡೇಸ್ ಬಿಫೋರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಒಂದು ತೋಟದಲ್ಲಿ ನೀವಿಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತೀರ. ಸೊ ಆ ಕೊನೆ ದಿನಗಳನ್ನು ಮೆಲ್ಕು ಹಾಕೋದಾದರೆ? ಆ್ಯಕ್ಚುಲಿ ಬಿಗ್ ಬಾಸಿಂದ ಬಂದ ಮೇಲೆ ಸ್ವಲ್ಪ ಒಂದಷ್ಟು ದಿವಸ ನಾನು ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ಯಾಕಂದರೆ ಅವ್ರು ಬ್ಯುಸಿ ಸ್ಕೆಡ್ಯೂಲಲ್ಲಿದ್ದರು. ಸೊ ಹಾಗಾಗಿ ಅವ್ರು ಸಿಗ್ತಿದ್ದಿದ್ದೇ ಕಷ್ಟ ಆಗೋಗಿತ್ತು. ಸೊ ಆ ಟೈಮಲ್ಲಿ ಒಂದು ದಿವಸ ಹಿಂಗೆ ಫ್ರೀಯಾಗಿ ಕೂತಿರ್ತಾರೆ, ನನಗೆ ತೋಟದಿಂದ ಇನ್ಫಾರ್ಮೇಷನ್ ಬರುತ್ತೆ ಫ್ರೀ ಆಗಿದ್ದಾರೆ ಇವತ್ತು ಬಾಸ್, ಯಾರೂ ಇಲ್ಲ ಅಂತ. ಸೊ ಇಮ್ಮಿಡಿಯೇಟಾಗಿ ಅಕ್ಷಯ ತೃತೀಯ ದಿವಸ, ಅದು ಈ ಇನ್ಸಿಡೆಂಟ್ಗೂ ಒಂದು 10-12 ಡೇಸ್ ಬಿಫೋರ್. ಸೊ ಅಲ್ಲಿಗೆ ಹೋಗಿ ಅವತ್ತಿನ ದಿವಸ ನಂದೊಂದು ಹೊಸ ಜೀಪ್ ತಾರ್ ಡೆಲಿವರಿ ತೊಗೋತಿರ್ತೀನಿ. ಸೊ ಹಾಗೆ ಹೋಗಿ ವಿಶಸ್ ತೊಗೊಂಬಂದಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ಮಧ್ಯಾಹ್ನ ಕೂತ್ಕೊಂಡು ಜೊತೆಲೇ ಊಟ, ಅವ್ರು ಯಾವತ್ತೂ ಅಲ್ಲಿಗೆ ಹೋದ್ರೂ ಊಟ ತಿಂಡಿ ಮಾಡಿಸ್ದೆ ಅವ್ರು ಕಳಿಸಿರೋದು ಇತಿಹಾಸದಲ್ಲೇ ಇಲ್ಲ ಮೇಡಮ್. ಸೊ ಅವತ್ತು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅವತ್ತು ಕೂಡ ಅವ್ರು ಹೇಳ್ತಿರ್ತಾರೆ, ಇವತ್ತು ಏನೇನೋ ಒಂದಷ್ಟು ಇನ್ಸಿಡೆಂಟ್ಸ್ ನಡೆದಿರುತ್ತೆ, ಆಗ ಒಂದಷ್ಟು ರಾಜಕಾರಣಿಗಳದ್ದು ಇವ್ರದ್ದು ಒಂದಷ್ಟು ವಿಚಾರಗಳು ನಡೆದಿರುತ್ತೆ. ಅವತ್ತು ಕೂಡ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಏನೇನೆಲ್ಲ ಆಗ್ತಿದೆಯಲ್ಲ ಸೊಸೈಟಿಲಿ ಅಂತ ಕೂಡ ಚರ್ಚೆ ಮಾಡಿರ್ತಾರೆ. ಸೊ ಅದಾಗಿ ಒಂದು 10 ಡೇಸ್ಗೆ ಈ ನ್ಯೂಸ್ ಕೇಳಿದಾಗ ಅದು ನಿಜಕ್ಕೂ ಜೀರ್ಣ ಮಾಡ್ಕೊಳಕ್ಕಾಗದೇ ಇರೋವಂಥ ವಿಷಯ. ಯಾಕಂದರೆ ಏನಾಗುತ್ತೆ ಅಂದರೆ ಮೇಡಮ್, ಅಲ್ಟಿಮೇಟ್ಲಿ ಒಂದು ಸೆಲೆಬ್ರಿಟಿ ಅಂತ ಬಂದಾಗ ಆತನ ಒಳ್ಳೆ ಹಿಸ್ಟ್ರಿನ ಹುಡ್ಕೋದಕ್ಕಿಂತ ಆತ ಯಾವುದಾದ್ರೂ ಒಂದು ಸಣ್ಣದೇನಾದರೂ ಒಂದು ತಪ್ಪಾಗೋದ್ರೆ ಅದನ್ನೇ ಎತ್ತಿ ಹಿಡಿಯುವಂಥದ್ದು ಈ ಪ್ರಪಂಚದಲ್ಲಿ ಜಾಸ್ತಿ ಆಗಿದೆ. ಬಹುಶಃ ಅವರಲ್ಲದೆ ಈ ಕೇಸ್ನಲ್ಲಿ, ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದಿಷ್ಟು ದೊಡ್ಡದು ಆಗ್ತಿರ್ಲಿಲ್ಲ, ಅಥವಾ ಇಷ್ಟು ಕೆಡ್ದಾಗ ಪೋಟ್ರೇನೂ ಆಗ್ತಿರ್ಲಿಲ್ಲ. ಜಸ್ಟ್ ಬಿಕಾಸ್ ಅವರು ಡಿ ಬಾಸ್ ದರ್ಶನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂಥ ಒಂದು ಆ್ಯಕ್ಟರ್ ಆಗಿರೋ ಕಾರಣ ಬಹುಶಃ ಇದಿಷ್ಟು ದೊಡ್ಡದಾಯ್ತೇನೋ. ಬಟ್ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ಅವ್ರು ಮತ್ತೆ ಫಿನಿಕ್ಸ್ ಥರ ಏನು ಕಾಟೇರ ಬಂತು ಅದೇ ಒಂದು ಕಂಬ್ಯಾಕಲ್ಲಿ, ಅದಕ್ಕಿಂತ ದೊಡ್ಡ ಕಂಬ್ಯಾಕಲ್ಲಿ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಾನೊಬ್ಬ ಅಭಿಮಾನಿಯಾಗಿ ನನಗಿದ್ದೇ ಇದೆ ಮೇಡಮ್. ಇವತ್ತು ಸರ್ಜರಿ ಆಗ್ಬೋದು, ಆಗದೇನೂ ಇರ್ಬೋದು, ಒಂದಷ್ಟು ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರೆಗ್ಯುಲರ್ ಬೇಲ್ ಆಗಿರುವಂಥದ್ದು ಎಲ್ಲರೂ ಹೇಗೆ ಅಂದರೆ ಕಲಾವಿದರು ಹೊರಗಡೆ ಬಂದುಬಿಟ್ರು, ಎಲ್ಲ ಕೇಸೇ ಕ್ಲೋಸ್ ಆಗಿಬಿಡ್ತು ಅನ್ನೋ ಥರ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾನೆಸ್ಟ್ಲಿ ಅವ್ರಿಗೆ ನಾವು ನೋಡಿದಾಗ್ಲಿಂದನೂ ಕೂಡ ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಅದು ಅವಾಗವಾಗ ಅವ್ರಿಗೆ ಕಾಣಿಸ್ಕೊತಿತ್ತು. ಅದು ನನಗೇನು ಹೊಸ ವಿಷಯ, ಅಥವಾ ಅದು ಕೆಲವ್ರು ಹೇಳ್ತಾರಲ್ಲ ನಾಟಕ ಆಡ್ತಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ಅದೆಲ್ಲ 100% ಸುಳ್ಳು. ಯಾಕಂದರೆ ನಾನು ಅವ್ರ ಹತ್ರದಲ್ಲಿ ನೋಡಿರೋದ್ರಿಂದ
ಒಂದು 7-8 ವರ್ಷಗಳಿಂದ ಕೂಡ ಅವ್ರು ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲೂ ಕೂಡ ಹೇಳ್ತಾ ಇದ್ರು ಈ ಬೆನ್ನು ಸರ್ಜರಿ ಮಾಡಿಸ್ಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಆಗ್ಲಿಂದ ಕೂಡ ಅದೊಂದು ಯೋಚನೆ ಅಂತೂ ಇದ್ದಿದ್ದಂತೂ 100% ಸತ್ಯ. ಎಲ್ಲ ಒಂದು ಕಡೆ ಅದು ಜಾಸ್ತಿ ಆಗಿರೋದು ಎವಿಡೆಂಟಾಗಿ ಕಾಣಿಸ್ತಿದೆ, ಸಫರ್ ಅಂತೂ ಮಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ಮಾತುಗಳು ಒಳ್ಳೇದು ಕೆಟ್ಟದ್ದು ಎಲ್ಲ ಇಂಡಸ್ಟ್ರಿಲಿ ಇದ್ದಿದ್ದೆ ಮೇಡಮ್. ಇಂಡಸ್ಟ್ರಿ ಅಂತಲ್ಲ, ಮನುಷ್ಯರು ಏನೂ ಇಲ್ಲದೆ ಯಾವನೋ ಒಬ್ಬ ಕೂತ್ಕೊಂಡು ನೀವು ಪ್ರಧಾನಮಂತ್ರಿ ಫೋಟೋ ಹಾಕಿದ್ರು ಕೂಡ ಆ ಪ್ರಧಾನಮಂತ್ರಿ ಅವ್ರನ್ನ 100 ಜನ ಹೊಗಳಿದ್ರೆ ಅದರಲ್ಲಿ ಒಂದು 50 ಜನ ಪ್ರಧಾನಮಂತ್ರಿ ಸರಿ ಇಲ್ಲ ಅಂತ ಹೇಳೋ ಜನ ಇದ್ದೇ ಇರ್ತಾರೆ. ಸೊ ಎಲ್ಲರೂ ಮೆಚ್ಚಕ್ಕಂತೂ ಸಾಧ್ಯ ಇಲ್ಲ. ಬಟ್ ಅವ್ರು ಸಫರ್ ಮಾಡ್ತಿರೋದಂತೂ 100% ಸತ್ಯ. ಆದಷ್ಟು ಬೇಗ ಅವ್ರು ರಿಕವರ್ ಆಗಬೇಕು ಅನ್ನೋದನ್ನು ಕೂಡ ನಾವು ಕೇಳ್ಕೊತೀವಿ. ನೀವು ಅವರ ಅತ್ಯಾಪ್ತರಾಗಿದ್ದರಿಂದ ಒಂದಷ್ಟು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ಕಂಡಂತಹ ದರ್ಶನ್ ಬಗ್ಗೆ ಹೇಳಿದ್ರಿ, ಹಾಗೆ ಅವರು ಊಟ ಮಾಡಿಸದೆ ಕಳಿಸ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹಂಚ್ಕೊಂಡ್ರಿ. ಇದೆಲ್ಲದನ್ನ ಹೊರತುಪಡಿಸಿ ಆ ಕಡೆ ಒಂದು ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ, ಸಾಕಷ್ಟು ಜನ ದನಿ ಎತ್ತುತ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ. ಸೊ ಅವ್ರ ಕುಟುಂಬದ ಪರವಾಗಿ ದರ್ಶನ್ ಅವರು ನಿಲ್ತಾರಾ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಸಹಾಯ ಹಸ್ತ ಚಾಚ್ತಾರ? ನೀವು ಹತ್ತಿರದಿಂದ ನೋಡಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಹಾನೆಸ್ಟಾಗಿ ಒಂದು ವಿಷಯ ಹೇಳ್ತೀನಿ ಮೇಡಮ್. ನಾನು ನೋಡಿರೋ ಡಿ ಬಾಸ್ ಅವರು ಯಾರೋ ಗೊತ್ತು ಗುರಿ ಇಲ್ದಿರೋರಿಗೆ ಸಹಾಯ ಮಾಡೋವಂಥ ಮನಸ್ಥಿತಿ ಇಟ್ಕೊಂಡಿರೋರು. ಯಾರೋ 3ನೇ ವ್ಯಕ್ತಿ ಗೊತ್ತಿಲ್ಲದೆ ಬಂದು ನನ್ನ ಹತ್ರ ಕಷ್ಟ ಅಂದವ್ರನ್ನೇ ಅವ್ರು ಯಾವತ್ತು ನಮ್ಮ ಕಣ್ಣೆದುರುಗಡೆ ಅಂತವ್ರು ಹಾಗೆ ಕಳಿಸಿರೋದು ಇತಿಹಾಸದಲ್ಲೇ ಇಲ್ಲ. ಅಂಥದ್ರಲ್ಲಿ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದರಲ್ಲಿ ಅವ್ರ ಹೆಸರು ಬಂದಿದೆ ಅಂದಾಗ ಖಂಡಿತ ಅವ್ರು ಅದರಿಂದ ದೂರ ಅಂತೂ ಸರಿಯಲ್ಲ. ಖಂಡಿತ ಆ ಕುಟುಂಬಕ್ಕೆ ನ್ಯಾಯ ಒದಗಿಸೋವಂಥ ರೀತಿ. ಯಾಕಂದರೆ ನ್ಯಾಯ ಅಂದರೆ ಈಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಯಾರೋ ಒಬ್ಬ ಕಳ್ತನ ಮಾಡಿಬಿಟ್ಟ ಏನೋ ಇನ್ನೊಂದು ಮಾಡಿಬಿಟ್ಟ ಅಂದರೆ ಆ ಕಳ್ಳನ್ನು ನೀವು ನೇಣಿಗೆ ಹಾಕ್ಬಿಡೋದೇ ಶಿಕ್ಷೆ ಅಲ್ಲ. ಅಥವಾ ಯಾರನ್ನೋ ಒಬ್ಬರನ್ನ ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಆಗೋಗಿದೆ, ಯಾವುದೋ ಒಂದು ಆಗೋಗಿದ್ದಾಗ ಅವ್ರು ಮಾಡಿದಾರೋ ಇಲ್ವೋ ಅದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ, ಅಥವಾ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಬರೀ ಆರೋಪಿ ಸ್ಥಾನದಲ್ಲಿದ್ದಾರೆ. ಸೊ ಅಟ್ಲೀಸ್ಟ್ ಆರೋಪಿ ಸ್ಥಾನದಲ್ಲೂ ನನ್ನ ಹೆಸರು ಬಂದಿದೆ ಅನ್ನೋದಕ್ಕಾದ್ರೂ ಅವ್ರು ಖಂಡಿತ ಅವರು ಯಾರೋ ಗೊತ್ತಿಲ್ಲದೆ ಇರೋರಿಗೆ ಸಹಾಯ ಮಾಡ್ತಾರೆ. 100% ಆ ಕುಟುಂಬಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗಲಿ ಅನ್ನೋದಷ್ಟೇ ನಾನು ಕೇಳ್ಕೊತೀನಿ. ನ್ಯಾಯ ಅಂದರೆ ಅಲ್ಟಿಮೇಟ್ಲಿ ಒಂದು ಯಾರೋ ನಮ್ಗೆ ಗೊತ್ತಿಲ್ಲದೆ ಅವ್ರು ಮಾಡಿದರೋ ಇಲ್ವೋ ಅಂತ ಗೊತ್ತಿಲ್ಲದೆ ಏಕಾಏಕಿ ಅವ್ರ ಮೇಲೆ ಬ್ಲೇಮ್ ಮಾಡೋದೇ ನ್ಯಾಯ ಆಗಲ್ಲ. ಸೊ ನನಗಂತೂ ಗೊತ್ತಿಲ್ಲ ಅದು ಅವ್ರು ಆರೋಪಿ ಸ್ಥಾನದಲ್ಲಿದ್ದಾರೆ ಅನ್ನೋದಷ್ಟೇ ನನಗೂ ಗೊತ್ತಿರೋದು. ಅವ್ರು ಆ ಆರೋಪಿ ಸ್ಥಾನದಿಂದ ವಿಮುಕ್ತಿ ಆಗಲಿ ಅನ್ನೋದನ್ನೇ ನಾನು ಕೇಳ್ಕೊಳ್ಳೋದು. ಫೈನಲಿ ಸರ್, ಇವಾಗ ದರ್ಶನ್ ಅವರು ಸಿಗ್ತಾ ಇದ್ದಾರೆ ಮಾತನಾಡೋಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದು ಹಗ್ಗಬೇಕು ಅವರಿಂದ ಅಂತ ಬಯಸ್ತಾ ಇರ್ತಾರೆ. ನೀವೇನಾದರೂ ಹೋಗಿ ಮೀಟ್ ಮಾಡಬೇಕು, ಮಾತನಾಡಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಮೀಟ್ ಮಾಡ್ತೀರಾ? ಆ್ಯಕ್ಚುಲಿ ಅವರು ಈಗ ಜೈಲಲ್ಲಿದ್ದಾಗ ಸಾಕಷ್ಟು ಜನ ಹೋಗಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಹೋಗೋದು ಸರಿಯಲ್ಲ ಮ್ಯಾಮ್. ಯಾಕಂದರೆ ಅವ್ರ ಫ್ಯಾಮಿಲಿಗೆ ಅಂತ ಒಂದಷ್ಟು ಒಂದು ಇರುತ್ತೆ, ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಅವಕಾಶಗಳು, ಯಾಕಂದರೆ ನೀವು ಇನ್ನೊಬ್ರು ಯಾರೋ ನಾನು ಇವತ್ತು ಹೋದರೆ ಅವ್ರ ಫ್ಯಾಮಿಲಿಗೆ ನೆಕ್ಸ್ಟ್ ಆ ಭೇಟಿ ಕೂಡ ಆ ಥರದ ಪರಿಸ್ಥಿತಿಗಳಿರುತ್ತೆ. ಸೊ ಈಗ ಅವರು ಹುಷಾರಾಗಿ ಆಚೆಗೆ ಬಂದಮೇಲಂತೂ ಮೊದಲು ಮಾಡೋ ಕೆಲಸ ಅದೇನೆ. ನಾವು ಅವ್ರನ್ನ ಹೋಗಿ ನೋಡಿದ್ರೇ ಒಂದು ಎನರ್ಜಿ ನಮಗೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅವ್ರಿಗೊಂದು ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ಜ್ವರ ಏನೇ ಇರಲಿ ಮೇಡಮ್, ಅವ್ರ ಹತ್ರ ನೀವು ನೋಡೋಕ್ಕೆ ಹೋದಾಗ ತನಗೆ ಅಷ್ಟೇನಾದರೂ ನೋವಿದ್ರೂ ಕೂಡ ಇನ್ನೊಬ್ಬರನ್ನ ಅಷ್ಟು ಖುಷಿಯಿಂದ ಮಾತಾಡಿಸಿ ಒಂದು ಎನರ್ಜಿ ಕಳಿಸೋವಂಥ ಒಂದು ಪಾಸಿಟಿವಿಟಿ ಇರೋ ಮನುಷ್ಯ ಆತ. ಸೊ ಎಲ್ಲೋ ಒಂದು ಕಡೆ ನಮಗೂ ಈ ಒಂದು 6-7 ತಿಂಗಳಿಂದ ಆ ಪಾಸಿಟಿವಿಟಿ ಎಲ್ಲೋ ಕಮ್ಮಿ ಆಗೋಗಿತ್ತೇನೋ. ಖಂಡಿತ ಅವ್ರನ್ನ ವಾಪಸ್ಸು ಆದಷ್ಟು ಬೇಗ ನೋಡಿ ಮತ್ತೆ ಆ ಎನರ್ಜಿನ ನಾವು ತೊಗೋತೀವಿ, ನಮಗೆ ಒಂದು ಶಕ್ತಿ ಬಂದಂಗೆ ಅನ್ನೋದನ್ನಂತೂ ನಾನು ಕಾಯ್ತಾ ಇದ್ದೀನಿ ಮೇಡಮ್. ಫೈನಲಿ ನಿಮ್ಮ ಡಿ ಬಾಸ್ಗೆ ನಮ್ಮ ರಿಪಬ್ಲಿಕ್ ಕ್ಯಾಮ್ರಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣ, ನೀವು ಯಾವಾಗಲೂ ನನಗೆ ಬೆಂತಟ್ಟಿದ್ದೀರಾ, ಯಾವಾಗಲೂ ಗೌರವಿಸಿದ್ದೀರಾ. ಸೊ ನೀವು ಆದಷ್ಟು ಬೇಗ ಗುಣಮುಖರಾಗಬೇಕು. ನೀವು ಮೊದಲಿಗಿಂತ ಇನ್ನೂ ಹೆಚ್ಚು ದೊಡ್ಡ ಅಭಿಮಾನಿ ಬಳಗ ನಿಮ್ದಾಗಬೇಕು, ನಿಮ್ದಾಗುತ್ತೆ. ಮತ್ತು ನೀವು ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ನೆಕ್ಸ್ಟ್ ಲೆವೆಲಲ್ಲಿ ಕಮ್ಬ್ಯಾಕ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಮತ್ತು ಆ ಸಿನಿಮಾದಲ್ಲಿ ನಾನೊಬ್ಬ ಆಡಿಯನ್ಸ್ ಆಗಿ ಕೂತ್ಕೊಂಡು ವಿಸಿಲ್ ಹೊಡಿಯೋಕ್ಕೆ ಕಾಯ್ತಾ ಇದ್ದೀನಿ ಅಣ್ಣ. ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಣ್ಣ. ಲವ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ. ಇದಿಷ್ಟು ಅರ್ಜುನ್ ರಮೇಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.